ಸರ್ ನಮಸ್ತೆ ಸರ್. ನಮಸ್ತೆ ಸರ್ ಇವತ್ತು ನಿಮ್ಮ ಶಾಪಿಗೆ ಬಂದಿದ್ದೀವಿ. ಸ್ವಲ್ಪ ಸ್ಟೀಲ್ ಐಟಮ್ಸ್, ಬಾಕ್ಸಸ್ ಆ ತರದ್ದೆಲ್ಲ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಹೋಗಿ. ಸರ್ ಇದು ಬಾರ್ಡ್ಲಿ ಸ್ಟೈನ್ಲೆಸ್ ಸ್ಟೀಲ್. ಹಾ ಎಸ್ ಮ್ಯಾಮ್. ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದು ಕಡಾಯಿ ನಮ್ಮ ಹತ್ರ ಬಂದ್ಬಿಟ್ಟು ಲೈಕ್ ಈ ನಂಬರ್ ಇಂದ ಬಂದ್ಬಿಟ್ಟು ಲಾಸ್ಟ್ ತನಕ ಬಂದ್ಬಿಟ್ಟು ಎಲ್ಲ ಒಂದ್ ತರಾನೇ ಇರುತ್ತೆ. 10 ಪೀಸಸ್ ಇದೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ 10 ಸೈಜಸ್ ಸಿಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ಬಂದ್ಬಿಟ್ಟು ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ ಒಬ್ರೊಬ್ರು ಹೇಳ್ತಾರೆ ಅಲ್ವಾ, ನನ್ಗೆ ಬಂದ್ಬಿಟ್ಟು ಲೈಕ್ ನಂಗೆ ಈ ಸೈಜ್ ಬೇಕಾಗಿತ್ತು, ಆ ಸೈಜ್ ಬೇಕಾಗಿತ್ತು. ಇದರಲ್ಲಿ ಬಂದ್ಬಿಟ್ಟು ನೀವು ಟೆನ್ಷನ್ ತಗೊಳ್ಳೋಂತರ ಏನ್ ಬೇಕಾಗಿರಲ್ಲ. ನೀವು ಬಂದ್ಬಿಟ್ಟು ಏನ್ ಒಂದ್ ಬೇಕಂದ್ರೆ ನಿಮ್ ಹತ್ರ ಮಿಸ್ಸಿಂಗ್ ಇರೋದು ಆ ಕಡೆ ಇದು ಸೈಜ್ ಬೇಕಂದ್ರೆ ಆ ಸೈಜ್ ತಗೊಳ್ಳಿ. ಇಲ್ಲಾಂದ್ರೆ ನೀವು ಹೇಳ್ತೀರಾ ನನ್ಗೆ ಒಟ್ಟಿಗೆ ಎಲ್ಲ ಬೇಕಂದ್ರೆ ಒಟ್ಟಿಗೆ ತಗೊಳ್ಬಹುದು ನೀವು. ಸರ್ ಇದು ಬೇರೆ ಡಿಸೈನ್ಸ್ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಇದು ಬಂದ್ಬಿಟ್ಟು ಹ್ಯಾಮರ್ಡ್ ಅಂತ ನಾವು ಹೇಳ್ತೀವಿ. ಹ್ಯಾಮರ್ಡ್. ಎಸ್, ಇದು ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಅಂದ್ರೆ ಇದು ಪ್ಲೇನ್ ಇರೋದು. ಇವಾಗ ಇದರಲ್ಲಿ ಬಂದ್ಬಿಟ್ಟು ನೀವು ಇದು ನೋಡ್ತೀರಾ ಅಂದ್ರೆ ಇದು ಹ್ಯಾಮರ್ಡ್ ತರ ಇದೆ. ಲೈಕ್ ಯಾರಿಗೆ ಹೊಡೆದಿರುತ್ತೋ ಇರುತ್ತಲ್ವಾ, ಅದು ನಥಿಂಗ್ ಬಟ್ ಹ್ಯಾಮರ್ಡ್ ಅಂತ ಹೇಳ್ತೀವಿ. ಇದು ಫುಲ್ ಸೈಜ್ 12 ಸೈಜಸ್ ವರೆಗೂ ಇದೆ ಅನ್ಸುತ್ತೆ ಇದು. ಎಸ್ ಮ್ಯಾಮ್. ಇದು ಬಂದ್ಬಿಟ್ಟು ನಾವು ಕೌಂಟ್ ಮಾಡ್ಬಿಡೋಣ. 1 2 3 4 5 6 7 8 9 10 11 12. ಸೊ 12 ಪೀಸಸ್ ಸೆಟ್. ನಿಮ್ಗೆ ಬಂದ್ಬಿಟ್ಟು ಅದ್ರ 12 ಪೀಸಸ್ ಫುಲ್ 12 ತಗೊಳ್ಬೇಕಂದ್ರೆ 12 ತಗೊಳ್ಳಿ. ನೀವು ಹೇಳ್ತೀರಾ ನನಗೆ 1 ಬೇಕಂದ್ರೆ ನೀವು 1 ತಗೊಳ್ಳಿ. ಅದರಲ್ಲಿ ಏನ್ ತೊಂದರೆ ಇಲ್ಲ. ಇವಾಗ ನಾವು ಬಂದ್ಬಿಟ್ಟು ನಿಮ್ಗೆ ಕಡಾಯಿ ಅಂತ ಇರುತ್ತೆ ಅಲ್ವಾ ಸೆಗ್ಮೆಂಟ್, ಎಲ್ಲ ನೀವು ನೋಡಿರ್ತೀರಾ. ಕಡಾಯಿ ಅಂತ ಇರುತ್ತೆ. ಕಡಾಯಿ ಅಂದ್ರೆ ಡಿಫ್ರೆನ್ಸಸ್ ಏನೇನಿರುತ್ತೆ ಅಲ್ವಾ, ಯಾವ ತರ ಕಡಾಯಿ ಬರುತ್ತೆ ನಿಮ್ಗೆ ಜನರಲಿ ಅದು ತೋರಿಸ್ತೀನಿ. ಎಲ್ಲರ ಮನೆಯಲ್ಲಿ ಸ್ಪೆಷಲಿ ಬಂದ್ಬಿಟ್ಟು ಇದು ನಾನ್ ಸ್ಟಿಕ್ ಕಡಾಯಿ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಬಂದ್ಬಿಟ್ಟು ಇದೆ ಎಕನಾಮಿಕ್ ಪೀಪಲ್ಗೋಸ್ಕರ ಬಂದ್ಬಿಟ್ಟು ಇದೂ ಇರುತ್ತೆ. ಪ್ಲಸ್ ಇದು ಒಂದಿರುತ್ತೆ. ಇದು ಬಂದ್ಬಿಟ್ಟು ನಮ್ದು ಅಲ್ಯೂಮಿನಿಯಂ ಕಡಾಯಿ. ಬಟ್ ಅಲ್ಯೂಮಿನಿಯಂ ಕಡಾಯಿನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅಲ್ಯೂಮಿನಿಯಂ ಬಂದ್ಬಿಟ್ಟು ಇನ್ ನೇಚರ್ ಇದು ಬಂದ್ಬಿಟ್ಟು ಸ್ವಲ್ಪ ಬೇಗ ಹೀಟ್ ಆಗುತ್ತೆ. ಇವಾಗ ಇದು ನಾನ್ ಸ್ಟಿಕ್ ಅಂತ ನಾವು ಹೇಳ್ತಾ ಇದೀವಿ. ಇದನ್ನು ಬಂದ್ಬಿಟ್ಟು ಇರೋದು ಅಲ್ಯೂಮಿನಿಯಂ, ಬಟ್ ನಾನ್ ಸ್ಟಿಕ್ ಕೋಟಿಂಗ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಇದು ಏಂತಿಗೆ ಕೊಟ್ಟಿದ್ದಾರೆ ಅಂದ್ರೆ ಬಿಕಾಸ್ ಇದು ಬಿಸಿ ಆಯ್ತಂದ್ರೂ ನಿಮ್ಗೆ ಬಂದ್ಬಿಟ್ಟು ನೀವು ಇದರಲ್ಲಿ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಅದು ಬಂದ್ಬಿಟ್ಟು ಸ್ಟಿಕ್ ಇಲ್ಲಾಂದ್ರೆ ಬರ್ನ್ ಬೇಗ ಆಗಬಾರ್ದು ಅಂತ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬೇಗ ಸ್ಟಿಕ್ ಆಗುತ್ತೆ, ಬರ್ನ್ ಕೂಡ ಆಗುತ್ತೆ ನಿಮ್ಗೆ. ಸೊ ಇವಾಗ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬೇರೆ ಬೇರೆ ತರ ಕೋಟಿಂಗ್ ನೋಡಿರ್ತೀರಾ. ಫಾರ್ ಅನ್ ಎಕ್ಸಾಂಪಲ್ ನಾನು ಇದು ಒಂದು ಕೋಟಿಂಗ್ ಇದೆ. ಇದನ್ನ ಬಂದ್ಬಿಟ್ಟು ನಾವು ಗ್ರಾನೈಟ್ ಅಂತ ಹೇಳ್ತೀವಿ, ಬಟ್ ಇಟ್ಸ್ ನಾಟ್ ರಿಯಲ್ ಗ್ರಾನೈಟ್, ಆರ್ಟಿಫಿಷಿಯಲ್. ಎಕ್ಸಾಕ್ಟ್ಲಿ ಮೇಲ್ಗಡೆ ಬಂದ್ಬಿಟ್ಟು ಅದರದ್ದು ಕೋಟಿಂಗ್ ಕೊಟ್ಟಿದ್ದಾರೆ ಅವರು ಅಷ್ಟೇ, ಇನ್ನೂ ಏನಿಲ್ಲ. ಎಕ್ಸಾಕ್ಟ್ಲಿ ಆಗಲ್ಲ. ಬಿಕಾಸ್ ನಾನ್ ಸ್ಟಿಕ್ ಏನೇ ಅಲ್ವಾ ಅಟ್ ದ ಎಂಡ್ ಇವ್ರದ್ದು ಕೆಲಸ ಇರೋದು ಬಂದ್ಬಿಟ್ಟು ನಾನ್ ಸ್ಟಿಕ್. ಬಟ್ ಯಂಗ್ ಕಸ್ಟಮರ್ದು ಪ್ರಿಫರೆನ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ದ್ಯಾಟ್ ಅವರು ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದರಲ್ಲಿ ಬಂದ್ಬಿಟ್ಟು ನಾವು ನಮ್ಗೆ ಐ ಹೋಪ್ ನಾನ್ ಸ್ಟಿಕ್ ಅಲ್ಯೂಮಿನಿಯಂ ಎರಡು ಬಂದ್ಬಿಟ್ಟು ನಮಗೆ ಕ್ಲಿಯರ್ ಆಗಿದೆ. ನಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಬರೋದು ಬಂದ್ಬಿಟ್ಟು ಹೆಜ್ಜೆ. ಇದು ಬಂದ್ಬಿಟ್ಟು ಹಾರ್ಡ್ ಆಂಡೈಸ್ ಅಂತ ಹೇಳ್ತೀವಿ. ಇದನ್ನು ಬಂದ್ಬಿಟ್ಟು ಅಲ್ಯೂಮಿನಿಯಂ, ಬಟ್ ಇದರಲ್ಲಿ ಬಂದ್ಬಿಟ್ಟು ಇದು ಫ್ರೆಶ್ಲಿ ಯಾವಾಗ ಬಂದ್ಬಿಟ್ಟು ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಆಡ್ ಏನು ಮಾಡೋದಿಲ್ಲ. ಇದು ಹೆಂಗಿರುತ್ತೆ ಆ ತರ ಡೈರೆಕ್ಟ್ಲಿ ಫಿನಿಶ್ ರಾ ಪ್ರಾಡಕ್ಟ್ ಇಂದ ಡೈರೆಕ್ಟ್ಲಿ ಫಿನಿಶ್ ಪ್ರಾಡಕ್ಟ್ ಇದೇನೆ ಇರುತ್ತೆ ಡೈರೆಕ್ಟ್ ಆಗಿ. ಎಸ್, ಏನು ಟೆನ್ಷನ್ ಇರಲ್ಲ ಆಕ್ಚುಲಿ. ಲೈಕ್ ಹೇಳಕ್ಕೆ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ, ಬಟ್ ನೋ ಹಾರ್ಮ್ಲೆಸ್ ಎನಿ ಪ್ರಾಡಕ್ಟ್ ಆಕ್ಚುಲಿ. ನಾನ್ ಸ್ಟಿಕ್ ನೀವು ಹೇಳಬಹುದು ಸ್ವಲ್ಪ, ಬಿಕಾಸ್ ಅದರಲ್ಲಿ ಬಂದ್ಬಿಟ್ಟು ಏನು ಅವರು ನಾನ್ ಸ್ಟಿಕ್ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಓಕೆ, ಬಿಕಾಸ್ ಆಫ್ ಅದು ಫೀಲ್ ಆಫ್ ಆಗುತ್ತಲ್ವಾ. ಬಟ್ ಇಟ್ಸ್ ನಾಟ್ ಲೈಕ್ ಇಮಿಡಿಯೇಟ್ ಬೇಸಿಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಹಾರ್ಮ್ನೆಸ್ ಬರುತ್ತೆ ಅಂತ. ಬಟ್ ಅದು ಹಾರ್ಮ್ನೆಸ್ ಬರೋಕ್ಕೂ ನಿಮ್ಗೆ ಬಂದ್ಬಿಟ್ಟು ಅದನ್ನ ಯೂಸ್ ಮಾಡ್ತೀರಾ ಅಲ್ವಾ. ಎಸ್ ಕರೆಕ್ಟ್. ನೀವು ಬಂದ್ಬಿಟ್ಟು ನೀವು ಇಮಿಡಿಯೇಟ್ ಬೇಸಿಸ್ ಅಲ್ಲಿ ಹೇಳ್ತೀರಾ ಸರ್ ಇವಾಗ ನಾನು ಇವತ್ತು ತಿಂತೀನಿ ನಾಳೆನೆ ಬಂದ್ಬಿಟ್ಟು ನನಗೆ ಇದರದ್ದು ಕೆಮಿಕಲ್ ಎಫೆಕ್ಟ್ ಆಗುತ್ತೆ ಇಲ್ಲ. ಇದು ಬಂದ್ಬಿಟ್ಟು ನೀವು ಡ್ರೈ ಹೀಟಿಂಗ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಡ್ರೈ ಹೀಟಿಂಗ್ ಮಾಡಿಲ್ಲ ಅಂದ್ರೆ ಇದು ಪೀಲ್ ಆಫ್ ಆಗೋದಿಲ್ಲ. ಇನ್ ಕೇಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಾಯ್ತು ಯಾರು ಲೇಡೀಸ್ ಕುಕಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇಮಿಡಿಯೇಟ್ ಬೇಸಿಸ್ ಅಲ್ಲಿ ಗೊತ್ತಾಗುತ್ತೆ. ಓಕೆ ಫೈನ್, ಇದು ಪೀಲ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಇಮಿಡಿಯೇಟ್ಲಿ ಮಾರ್ಕೆಟ್ ಇಂದ ಇದನ್ನ ಪರ್ಚೇಸಿಂಗ್ ಮಾಡಿ. ಬಿಕಾಸ್ ಪ್ರೈಸಿಂಗ್ ವೈಸ್ ತುಂಬಾ ಕಡಿಮೆ ಅಲ್ವಾ. ಎಕನಾಮಿಕ್ ರೇಂಜ್ ಇರೋದು ನಿಮ್ಗೆ ಆರಾಮಾಗಿ ನೀವು ಅಫೋರ್ಡ್ ಮಾಡಕ್ಕಾಗುತ್ತೆ. ಲೈಕ್ ಐ ಗೆಸ್ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದನ್ನ ಬಂದ್ಬಿಟ್ಟು ಆರಾಮಾಗಿ ನಿಮ್ಗೆ 8 to 1 years ಆರಾಮಾಗಿ ಬರುತ್ತೆ. ಇಲ್ಲ ಅಂತ ಇಲ್ಲ, 8 to 1 year ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಇದು ಬಂದ್ಬಿಟ್ಟು ನಮ್ಗೆ 3 ಆಗಿದೆ. ನೆಕ್ಸ್ಟ್ ನಮ್ ಇದರಲ್ಲಿ ಸೆಗ್ಮೆಂಟ್ ಅಲ್ಲಿ ಬರೋದು ಬಂದ್ಬಿಟ್ಟು ಸ್ಟೀಲ್. ಇದು ಸ್ಟೀಲ್ ನೀವು ನೋಡಕ್ ಹೋದ್ರೆ ಇದು ಸಿಂಗಲ್ ಲೇಯರ್ ಸ್ಟೀಲ್ ಇರೋದು. ಸೊ ಬಿಕಾಸ್ ಆಫ್ ದ ಸಿಂಗಲ್ ಲೇಯರ್ ಸ್ಟೀಲ್ ಇದು ಬಂದ್ಬಿಟ್ಟು ಬೇಗ ನಿಮ್ಗೆ ಹೀಟ್ ಆಗೋದು, ಬೇಗ ಹೀಟ್ ಆಗುತ್ತೆ, ಬೇಗ ಕುಕಿಂಗ್ ಆಗುತ್ತೆ. ಸೊ ದಿಸ್ ಇಸ್ ದ
ಸಿಂಗಲ್ ಲೇಯರ್ ಸ್ಟೀಲ್. ಎಸ್, ಸೇಫ್ ಫಾರ್ ದ ಹೆಲ್ತ್. ಬಟ್ ಬೇಗ ಇದು ಕುಕ್ ಆಗುತ್ತೆ ಅಂದ್ರೆ 110%. ಸ್ವಲ್ಪ ಸೈಡ್ ಎಫೆಕ್ಟ್ ಅದನ್ನು ಹೇಳ್ಬಿಡ್ತೀನಿ ಏನಿರುತ್ತೆ ಅಂದ್ರೆ, ನೀವು ಬೇಗ ಲೈಕ್ ಫಾರ್ ಎಕ್ಸಾಂಪಲ್ ಗಿಂಡ ಆಗ್ತೀರಾ ಅಂದ್ರೆ ಇಮಿಡಿಯೇಟ್ ಬೇಸಿಸ್ ಅಲ್ಲಿ ಬಂದ್ಬಿಟ್ಟು ಇದು ಕೆಳಗಡೆ ಸ್ಟಿಕ್ ಆಗ್ಬಿಡುತ್ತೆ ಬಿಕಾಸ್ ಆಫ್ ದ ಸಿಂಗಲ್ ಲೇಯರ್. ಎಸ್, ಬಟ್ ಕಂಪೇರ್ ಟು ಯುವರ್ ಅದರ್ ಪ್ರಾಡಕ್ಟ್ಸ್ ನಾವು ಇನ್ನವರೆಗೂ ಏನೇನು ನೋಡಿದೀವಿ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಎಲ್ಲಕ್ಕಿಂತ ಬೆಸ್ಟ್ ಇರೋದು. ಸಿಂಗಲ್ ಲೇಯರ್ ಸ್ಟಿಕ್ ಆಗುತ್ತೆ ಸ್ವಲ್ಪ ಆಯಿಲ್ ಮೇಲೂ ಬಿಟ್ರೆ ಅಂದ್ರೆ ಆಯಿಲ್ ಟಾಪ್ ಒಂದು 3/4 ಹಾಕಿದ್ರೆ ಸೊ ಕೆಳಗಡೆ ಸ್ಟಿಕ್ ಆಗಲ್ಲ, ಅದು ಮೇಲೆ ತೇಲ್ತಾ ಇರುತ್ತೆ. ಕರೆಕ್ಟ್. ಸಿ ಲೇಡೀಸ್ ಬಂದ್ಬಿಟ್ಟು ಹೆಂಗ್ ಯೂಸ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಆದಷ್ಟು ಲೋ ಫ್ಲೇಮ್ ಯೂಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಲೋ ಫ್ಲೇಮ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಅವಾಗ ನಿಮ್ಗೆ ಏನು ತೊಂದರೆ ಬರೋದಿಲ್ಲ ಇದರಲ್ಲಿ. ಇವಾಗ ಇದು ಬಂದ್ಬಿಟ್ಟು ಇತ್ತು ನಮ್ದು ಸಿಂಗಲ್ ಲೇಯರ್ದು ಸ್ಟೀಲು. ಇವಾಗ ಇದನ್ನ ನೀವು ಇಟ್ಕೊಳ್ಳಿ, ಇದು ಬಂದ್ಬಿಟ್ಟು ಟ್ರಿಪ್ಲೈ. ಇವಾಗ ಇದರದ್ದು ಥಿಕ್ನೆಸ್ ನೀವು ನೋಟ್ ಮಾಡಕ್ ಹೋದ್ರೆ ಇವಾಗ ಇದು ಬಂದ್ಬಿಟ್ಟು ಬಿಕಾಸ್ ಆಫ್ ದ 3 ಪ್ಲೈ. ಇವಾಗ 3 ಪ್ಲೈ ಅಂದ್ರೆ ಏನಿರುತ್ತೆ, ಕೆಳಗಡೆ ಎಕ್ಸಾಕ್ಟ್ಲಿ ಕೆಳಗಡೆ ಬಂದ್ಬಿಟ್ಟು ಸ್ಟೀಲು, ಮಧ್ಯ ಬಂದ್ಬಿಟ್ಟು ಅಲ್ಯೂಮಿನಿಯಂ, ಆಮೇಲೆ ಇಲ್ಲಿನೂ ಬಂದ್ಬಿಟ್ಟು ನಿಮ್ಗೆ ಸ್ಟೀಲ್ ಸಿಗುತ್ತೆ. ಎಸ್, ಯಾವಾಗ ಇದರಲ್ಲಿ ಬಂದ್ಬಿಟ್ಟು 3 ಲೇಯರ್ ಸ್ಟೀಲ್ ಇರುತ್ತಲ್ವಾ, ಅವಾಗ ಬಂದ್ಬಿಟ್ಟು ನಿಮ್ಗೆ ಕುಕಿಂಗ್ ಮೆಥಡ್ಗೆ ಫಾಸ್ಟ್ ಇರುತ್ತೆ. ಬಟ್ ಇದರಲ್ಲಿ ಬಂದ್ಬಿಟ್ಟು ಸ್ಟಿಕ್ ಆಗಕ್ಕೆ ಚಾನ್ಸಸ್ ಕಡಿಮೆ. ನಾನು ಹೇಳಲ್ಲ ಆಗೋದಿಲ್ಲ ಅಂತ, ಆಗುತ್ತೆ, ಬಟ್ ಚಾನ್ಸಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇರುತ್ತೆ. ಪ್ಲಸ್ ಇದು ಬಂದ್ಬಿಟ್ಟು ನೀವು ಸ್ಮಾಲ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ, ಯಾವಾಗ ನಾವು ತಡಕ ಎಲ್ಲ ಹಾಕ್ತೀವಿ ಅಲ್ವಾ, ಸೊ ಅವಾಗ ಬಂದ್ಬಿಟ್ಟು ನೀವು ಫುಲ್ ಆಯಿಲ್ ಏನು ಹಾಕಂತಾರ ಬೇಕಾಗಿಲ್ಲ. ನೀವು ಕಡಿಮೆ ಆಯಿಲ್ ಹಾಕಿ ನೀವು ಲೋ ಫ್ಲೇಮ್ ಅಲ್ಲಿ ಯೂಸ್ ಮಾಡಿದ್ರೆ ಇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟು ಈವನ್ಲಿ ಕುಕಿಂಗ್ ಸಿಗುತ್ತೆ ನಿಮಗೆ, ಇಲ್ಲಿಂದ ಇಲ್ಲಿ ತನಕ. ಇವಾಗ ಜನರಲಿ ಬಂದ್ಬಿಟ್ಟು ಇದರಲ್ಲಿ ಏನ್ ಇದೇ ಪ್ರಾಬ್ಲಮ್ ಇರೋದು ಆಕ್ಚುಲಿ. ಸಿಂಗಲ್ ಇಯರ್ ಅಲ್ಲಿ ಏನಿರುತ್ತೆ ಅಂದ್ರೆ ಕೆಳಗಡೆ ನೀವು ಹಾಕ್ತೀರಾ ಅಲ್ವಾ, ನಿಮ್ದು ಫ್ಲೇಮ್ ಎಲ್ಲಿಂದ ಬರ್ತಾ ಇದೆ ಅಲ್ವಾ, ಅಲ್ಲಿ ತನಕನೇ ಬಂದ್ಬಿಟ್ಟು ನಿಮ್ಗೆ ಹೀಟ್ ಆಗೋದು ಜಾಸ್ತಿ. ಓಕೆ, ಇದರಲ್ಲಿ ಏನಿದೆ ಅಂದ್ರೆ ನೀವು ಕೆಳಗಡೆ ಬಂದ್ಬಿಟ್ಟು ಫ್ಲೇಮ್ ಹಾಕ್ತೀರಾ, ಸ್ಮಾಲ್ ಫ್ಲೇಮ್ ಇದ್ರೂ ಇದು ಇಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟು ನಿಮ್ಗೆ ಇವನ್ಲಿ ಕುಕಿಂಗ್ ಸಿಗುತ್ತೆ. ಸೊ ಇವಾಗ ಇದರಲ್ಲಿ ಬಂದ್ಬಿಟ್ಟು ನೀವು ಏನಾದ್ರು ರಸಂ ಮಾಡ್ತೀರಾ, ಇಲ್ಲಾಂದ್ರೆ ಬಂದ್ಬಿಟ್ಟು ನಿಮ್ದು ರೈಸ್ ಐಟಮ್ ಮಾಡ್ತಾ ಇದೀರಾ ಅಲ್ವಾ, ಅವಾಗ ಬಂದ್ಬಿಟ್ಟು ಜಾಸ್ತಿ ನೀವು ಘೀ, ಆಯಿಲ್ ಇಲ್ಲಾಂದ್ರೆ ಒಂದು ವಾಟರ್ ಹಾಕಂತರ ಏನ್ ಬೇಕಾಗಿರಲ್ಲ, ಯೂಸ್ ಮಾಡಕ್ಕಾಗುತ್ತೆ ಇದರಲ್ಲಿ. ಲೆಸ್ ಆಯಿಲ್ ಕನ್ಸಂಪ್ಷನ್ ಇದೆ. ಎಕ್ಸಾಕ್ಟ್ಲಿ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಟ್ರಿಪ್ಲೈ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಟ್ರಿಪ್ಲೈನೇ, ಬಟ್ ವಿತ್ ನಿಮ್ಗೆ ಇದರಲ್ಲಿ ಕೋಟಿಂಗ್ ಇರುತ್ತೆ, ಹೈಟೆಕ್ ಬ್ರಿಯೋ ಕೋಟಿಂಗ್ ಅಂತ. ಇದರಲ್ಲಿ ಬಂದ್ಬಿಟ್ಟು ನಾನು ಹೇಳ್ತೀನಿ, ಕೋಟಿಂಗ್ ಅಂದ್ರೆ ಕೋಟಿಂಗ್ ಇರೋದು ನಾನ್ ಸ್ಟಿಕ್ ಅಲ್ಲಿ. ಬಟ್ ನಿಮ್ ನಾನ್ ಸ್ಟಿಕ್ ನೀವು ನೋಡಿದ್ದೀರಾ ಅಲ್ವಾ, ಅದರಲ್ಲಿ ಬಂದ್ಬಿಟ್ಟು ಒನ್ ಸ್ಟೇಜ್ ಇರುತ್ತೆ, ಅಂದ್ರೆ ಇದು ಬಂದ್ಬಿಟ್ಟು 5 ಸ್ಟೇಜಸ್ ಬಂದ್ಬಿಟ್ಟು ಆ ತರದ್ದು ಚೆನ್ನಾಗಿರೋದು ಕೋಟಿಂಗ್ ಇದರಲ್ಲಿ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಪಿಲ್ ಆಫ್ ಆಗಕ್ಕೆ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ಯೂಸೇಜ್ ವೈಸ್ ಬಂದ್ಬಿಟ್ಟು ಸೇಮ್ ನಿಮ್ಗೆ ಟ್ರಿಪ್ಲೈ ಇದೆ. ಸೊ ಅವಾಗ ಬಂದ್ಬಿಟ್ಟು ಕುಕಿಂಗ್ ವೈಸ್ ನಿಮ್ಗೆ ಸ್ವಲ್ಪ ಜಾಸ್ತಿ ನಿಮ್ಗೆ ಅದು ಪ್ರಾಬ್ಲಮ್ ಬರೋದಿಲ್ಲ ಕಂಪೇರ್ ಟು ಲೈಕ್ ಬೇರೆ ಐಟಮ್ ಕಡೆಯಿಂದ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಸೇಫೆಸ್ಟ್ ಸೈಡ್ ಇರೋದು, ಬಿಕಾಸ್ ಆಫ್ ದ ಕೋಟಿಂಗ್ ಸ್ಟಿಕ್ ಕೂಡ ಆಗೋದಿಲ್ಲ ನಿಮಗೆ. ಲಾಸ್ಟ್ಲಿ ಬಟ್ ನಾಟ್ ದ ಲಿಸ್ಟ್, ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀವಿ ನಾವು, ಬಿಕಾಸ್ ಕಾಸ್ಟ್ ಐರನ್. ಇವಾಗ ಇದನ್ನ ಬಂದ್ಬಿಟ್ಟು ನೀವು ಫೀಲ್ ಮಾಡಿದ್ರೆ ವೇಟ್ ಏನಿಲ್ಲ ಇದರದ್ದು. ಇವಾಗ ನೀವು ಇದನ್ನ ಹಿಡ್ದಿದ್ದೀರಾ, ಅದನ್ನು ಹಿಡ್ದಿದ್ದೀರಾ ಅಲ್ವಾ, ಸೊ ಈ ತರ ನೋಡಕ್ ಹೋದ್ರೆ ಇದರದ್ದು ವೇಟ್ ಸ್ವಲ್ಪ ಜಾಸ್ತಿ ಸೈಡ್ ಕಾಣಿಸುತ್ತೆ ನಿಮ್ಗೆ, ಬಿಕಾಸ್ ಇದನ್ನು ಬಂದ್ಬಿಟ್ಟು ನಿಮ್ಗೆ ಟ್ರಿಪ್ಲೈ ಇದೆ. ಬಟ್ ಇವಾಗ ಇದು ಬಂದ್ಬಿಟ್ಟು ಲೈಕ್ ಈ ಕಂಪನಿ ಸ್ಪೆಷಲಿ ಸ್ಟಾಲ್ ಅಂತ ಕಂಪನಿ ಇದೆ, ಈ ಕಂಪನಿಯಿಂದ ಬಂದ್ಬಿಟ್ಟು ಅವರು ಸ್ಟಾರ್ಟ್ ಮಾಡಿರೋದು. ಬಿಕಾಸ್ ಲೇಡೀಸ್ ಬಂದ್ಬಿಟ್ಟು ಅವಾಯ್ಡ್ ಮಾಡ್ತಾರೆ ಕಾಸ್ಟ್ ಐರನ್ ಬಿಕಾಸ್ ಆಫ್ ಹೆವಿನೆಸ್. ಬಟ್ ಕಾಸ್ಟ್ ಐರನ್ ಯೂಸ್ ಮಾಡ್ತೀರಾ ಅಂದ್ರೆ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ಸ್ವಲ್ಪ, ನಾನು ಹೇಳಲ್ಲ 100%, ಅಟ್ಲೀಸ್ಟ್ 2%, 3%, 4% ಅಟ್ಲೀಸ್ಟ್ ನೀವು ಏನ್ ಯೂಸ್ ಮಾಡ್ತಾ ಇದೀರಾ, ಕನ್ಸಂಪ್ಷನ್ ಏನ್ ಮಾಡ್ತಾ ಇದೀರಾ, ಅದರಲ್ಲಿ ಬಂದ್ಬಿಟ್ಟು ಅಟ್ಲೀಸ್ಟ್ ನಿಮ್ಗೆ 4%, 5% ಐರನ್ ನಿಮ್ ಬಾಡಿಲಿ ಹೋಯ್ತಂದ್ರೆ ನಿಮ್ಗೆ ತುಂಬಾ ಜಾಸ್ತಿ ಚೆನ್ನಾಗಿರೋದು ರಿಸಲ್ಟ್ ಕಾಣಿಸುತ್ತೆ. ಸರ್ ಇದ್ರಲ್ಲಿ ಕೋಟಿಂಗ್ ಏನಿಲ್ಲ, ನ್ಯಾಚುರಲ್ ಪ್ರಾಡಕ್ಟ್ ಇಲ್ಲ, ನ್ಯಾಚುರಲ್ ಪ್ರಾಡಕ್ಟ್. ಇದು ನಾನ್ ಸ್ಟಿಕ್, ಬಟ್ ಇದು ಬಂದ್ಬಿಟ್ಟು ಎಲ್ಲ ನಿಮ್ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಬಂದ್ಬಿಟ್ಟು ಪ್ಯಾನ್ ಕೇಕ್ ಎಲ್ಲ ಕೇಳ್ತಾರೆ, ಇಲ್ಲಾಂದ್ರೆ ಸ್ಮಾಲ್ ಡೋಸಾಸ್ ಅವ್ರ ಕ್ವಾಂಟಿಟಿನೂ ಅಷ್ಟೇ ತಿನ್ನೋದು ಅವರು. ಸೊ ಅವ್ರಿಗೆ ಬಂದ್ಬಿಟ್ಟು ಯಾವಾಗ ನೀವು ಈ ತರ ಅದು ಬಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬಂದ್ಬಿಟ್ಟು ನೀವು ಪ್ರಿಪೇರ್ ಮಾಡ್ತೀರಾ ಅಂದ್ರೆ ಅವರು ಇಷ್ಟಪಡ್ತಾರೆ ತಿನ್ನಕ್ಕೆ. ಇದು ಬಂದ್ಬಿಟ್ಟು ವಂಡರ್ ಶೇಪ್ ಕಂಪನಿ ಇರೋದು. ಇದು ಎಲ್ಲ ಬಂದ್ಬಿಟ್ಟು ನೀವು ಸೆಗ್ಮೆಂಟ್ ನೀವು ನೋಡ್ತಾ ಇದ್ದೀರಾ, ಇದು ಎಲ್ಲ ಬಂದ್ಬಿಟ್ಟು ನಮ್ದು ಸ್ಟೀಲ್ ಇಟ್ಕೊಂಡಿದೀವಿ ಇಲ್ಲಿ ತನಕ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಡಾಯಿ ಇರುತ್ತೆ, ಫ್ರೈ ಪ್ಯಾನ್ ಇರುತ್ತೆ,
ಪ್ಲಸ್ ಇದರಲ್ಲಿ ಬಂದ್ಬಿಟ್ಟು ನಾವು ಎಲ್ಲ ಟ್ರಿಪ್ಲೈನ್ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ ಕಸ್ಟಮರ್ಗೆ. ಬಿಕಾಸ್ ಎಲ್ಲರೂ ಬಂದ್ಬಿಟ್ಟು ಮೊನ್ನೆ ಒಂದು ಮಾತು ಹೇಳ್ತಾರೆ, ಇಲ್ಲ ಸರ್ ನಮಗೆ ಬಂದ್ಬಿಟ್ಟು ಅದು ಸ್ಟಿಕ್ ಆಗುತ್ತೆ ಅಲ್ವಾ, ಅದು ಚೆನ್ನಾಗಿ ಕಾಣಿಸಲ್ಲ ಅಂತ. ಆಮೇಲೆ ಬಂದ್ಬಿಟ್ಟು ಅದನ್ನ ರಬ್ ಮಾಡಿ ಬಂದ್ಬಿಟ್ಟು ಇನ್ ಕೇಸ್ ನೀವು ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡ್ತೀರಾ ಅಂದ್ರೆ ನಾನ್ ಸ್ಟಿಕ್ ಹೊಟ್ಟೋಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ನೀವು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಪದೇ ನೋಡ್ಕೊಳ್ಳೋ ತರ ಇರಲ್ಲ ಹೆಂಗಿದೆ ಹೆಂಗಿಲ್ಲ ಪ್ರಾಡಕ್ಟ್ ಅಂತ. ಸೊ ನಮ್ ಸಜೆಷನ್ ಇರೋದು ಆಲ್ವೇಸ್ ಕಸ್ಟಮರ್ಗೆ ಅಂದ್ರೆ ನೀವು ಟ್ರಿಪ್ಲೈ ಒಂದ್ಸತಿ ತಗೋತೀರಾ, ಪದೇ ನೀವು ತಿರ್ಗಾ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ವಿಚ್ ಇಸ್ ಫಾರ್ ಶೋ. ಸೊ ಇದು ಬಂದ್ಬಿಟ್ಟು ನಮಗೆ ಫ್ರೈ ಪ್ಯಾನ್ ಇದೆ, ಸ್ವಲ್ಪ ಕಡಾಯಿ ತರ ಇದೆ, ವಿತ್ ಹ್ಯಾಂಡಲ್ ಬರುತ್ತೆ ನಿಮಗೆ. ಮೋಸ್ಟ್ ಆಫ್ ದ ಟೈಮ್ ಕಡಾಯಿ ವಿತ್ ಹ್ಯಾಂಡಲ್ ಬರೋದಿಲ್ಲ. ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ಮಿಲ್ಕ್ ಪ್ಯಾನ್, ಸಾಸ್ ಪ್ಯಾನ್. ನೀವೇನಾದ್ರೂ ಕರಿ ಏನಾದ್ರು ಮಾಡಬೇಕಾಗಿದ್ರೆ ಓನ್ಲಿ ಫಾರ್ ದ ಮೆಂಬರ್ಸ್ ಆಫ್ 2, ಅವ್ರಿಗೆ ಬಂದ್ಬಿಟ್ಟು ಇದು ಮೋರ್ ದನ್ ಸಫಿಷಿಯಂಟ್ ಇರುತ್ತೆ. ಆಸ್ ಅ ಟೀ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಮಿಲ್ಕ್ ಬಾಯ್ಲರ್ ತರ ಯೂಸ್ ಮಾಡಬೇಕು, ಕಾಫಿಗೆ ಯೂಸ್ ಮಾಡಬೇಕು. ಸೊ ಇದು ಎಲ್ಲ ಬಂದ್ಬಿಟ್ಟು ಆಸ್ ಅ ಲಿಕ್ವಿಡ್ ಪೋರ್ಷನ್ಗೆ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ನೀವು ಹೇಳ್ತೀರಾ ಇಲ್ಲ ನನಗೆ ಪಾಸ್ತಾ ಸ್ಟೈನರ್ಗೆ ತರ ಯೂಸ್ ಮಾಡಬೇಕು, ಎಸ್ ಸ್ಟಿಲ್ ಯು ಕ್ಯಾನ್ ಯೂಸ್ ದಟ್. ಇದು ಎಲ್ಲ ಬಂದ್ಬಿಟ್ಟು ನಿಮಗೆ ತಡ್ಕ ಪ್ಯಾನ್ ಅಂತ, ಇದು ಒಗ್ಗರಣೆ ಮಾಡೋದಕ್ಕೆ ಎಕ್ಸಾಕ್ಟ್ಲಿ ಸ್ವಲ್ಪ ಹಾಕಿ ಯೂಸ್ ಮಾಡಿ ಈಸಿ ಆಗುತ್ತೆ ನಿಮಗೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸೈಜಸ್ ವೈಸ್ ಜಾಸ್ತಿ ಬೇಕಾಗಿದ್ರೆ ಸೈಜಸ್ ವೈಸ್ ಕೂಡ ಸಿಗುತ್ತೆ ನಿಮಗೆ. ಇದರಲ್ಲಿ ಬಂದ್ಬಿಟ್ಟು ಎಲ್ಲ ನಿಮಗೆ ಟೀ ಸ್ಟೈನರ್ಸ್ ಅಂತ ಇದೆ. ಇದು ಬಂದ್ಬಿಟ್ಟು ಸ್ವಲ್ಪ ನಿಮಗೆ ಸ್ಮಾಲ್ ಐಟಮ್ ಏನಾದ್ರು ಮಾಡಬೇಕಾಗಿದ್ರೆ, ಒಗ್ಗರಣೆನೂ ಇರಲಿ, ನೀವು ಯೂಸ್ ಮಾಡಬೇಕಾಗಿದ್ರೆ, ದೋಸೆನೂ ಮಾಡಬೇಕಾಗಿದ್ರೆ ಸ್ಮಾಲ್ ಇವಾಗ ನೀವು ನೋಡಿದ್ರೆ ಅಲ್ವಾ, ಆ ತರ ಅದು ಬಂದ್ಬಿಟ್ಟು ಏನಾದ್ರು ಮಾಡಬೇಕಾಗಿದ್ರೆ ಎಸ್ ಅದನ್ನು ಯೂಸ್ ಮಾಡ್ತಾ ಆಗುತ್ತೆ. ಲೈಕ್ ಕೇಕ್ ಪಾಟ್ ಅಂತ ಹೇಳ್ತೀವಿ ನಾವು. ಇದು ಫಾರ್ ದ ಕೇಕ್ ಪಾಟ್ ಇದೆ. ಇದು ಬಂದ್ಬಿಟ್ಟು ಕಡಾಯಿ ಇದೆ. ಇದನ್ನು ಬಂದ್ಬಿಟ್ಟು ಫಿಶ್ ಫ್ರೈ ಇರುತ್ತಲ್ವಾ, ಇದು ಬಂದ್ಬಿಟ್ಟು ಅದಕ್ಕೋಸ್ಕರ ಇದೆ ಸ್ಪೆಷಲಿ. ಇದು ಬಂದ್ಬಿಟ್ಟು ಎಲ್ಲ ನಿಮ್ಗೆ ಪಡ್ಡು ಮೇಕರ್ಸ್, ಇದೆಲ್ಲ ಪಡ್ಡು ಮೇಕರ್ಸ್ ಅಂತ ಇದೆ. ಇದು ಎಲ್ಲ ಬಂದ್ಬಿಟ್ಟು ಫುಲ್ ಕಡಾಯಿಸ್. ಇದು ಕಡಾಯಿಗೆ ಎಸ್ ಮ್ಯಾಮ್ ವಿತ್ ಕ್ಯಾಪ್ ಬರ್ತಾ ಇದೆ ಇಲ್ಲಿ. ಇವಾಗ ಇದು ಬಂದ್ಬಿಟ್ಟು ನಿಮ್ಗೆ ಪನಿಯಾರ್ ಕಲ್ಗೆ, ಇದು ಬಂದ್ಬಿಟ್ಟು ತಿರ್ಗಾ ಕಡಾಯಿ, ಇದು ಬಂದ್ಬಿಟ್ಟು ವಿದೌಟ್ ಲಿಡ್ಸ್, ಇದು ಮೇಲ್ಗಡೆದು ವಿತ್ ಲಿಡ್ಸ್. ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲ ರೋಟಿ ತವ, ನಿಮ್ಗೆ ದೋಸೆ ತವ, ಬಟ್ ಎಲ್ಲ ಕಾಸ್ಟ್ ಐರನ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಇದು ಎಲ್ಲ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಫ್ರೈ ಪ್ಯಾನ್ಸ್ ಇನ್ ಕಾಸ್ಟ್ ಐರನ್. ಫ್ರೈ ಪ್ಯಾನ್ಸ್ ಇದೆ, ಗ್ರಿಲ್ ಪ್ಯಾನ್ ಇದೆ, ಎರಡೂ ಇದೆ. ಸರ್ ಇದೇನು ಸರ್ ಡಿಫ್ರೆಂಟ್ ಆಗಿದೆ? ಇದು ಬಂದ್ಬಿಟ್ಟು ಮುದ್ದೆ ಮಾಡಕ್ಕೆ, ಇದು ಮುದ್ದೆ ಕುಕ್ಕರ್ ಅಂತ ಹೇಳ್ತಾ ಇದೀವಿ ನಾವು. ಇದರಲ್ಲಿ ಇದನ್ನ ಬಂದ್ಬಿಟ್ಟು ನೀವು ಓಪನ್ ಮಾಡಿ, ಇದು ಬಂದ್ಬಿಟ್ಟು ನೀವು ನೋಡ್ತಾ ಇದೀರಾ ಅಲ್ವಾ, ಈಸಿ ಇದೆ ಯೂಸೇಜ್ ವೈಸ್. ಇವಾಗ ಇದರಲ್ಲಿ ಬಂದ್ಬಿಟ್ಟು ನಿಮ್ದು ಮುದ್ದೆದು ಆಟ ಇರುತ್ತೆ, ಎಸ್ ರಾಗಿದು ಇದು ಇರುತ್ತೆ ಅಲ್ವಾ, ಆಟ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ನೀವು ಇದನ್ನ ಮೇಲ್ಗಡೆಯಿಂದ ಬಂದ್ಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಾದ್ಮೇಲೆ ಲಾಕ್ ಮಾಡಾದ್ಮೇಲೆ ನೀವು ನಾರ್ಮಲಿ ಬಂದ್ಬಿಟ್ಟು ಕೋಲ್ ತಗೊಂಡ್ಬಿಟ್ಟು ಮನೆಯಲ್ಲಿ ಬಂದ್ಬಿಟ್ಟು ಮಾಡ್ತೀರಾ ಫಾರ್ ಮೇಕಿಂಗ್ ದಟ್ ಮುದ್ದೆ. ಬಟ್ ಅದು ಸ್ವಲ್ಪ ನನ್ನ ಪ್ರಕಾರ ಬಂದ್ಬಿಟ್ಟು ಕಷ್ಟ ಇರುತ್ತೆ. ಸೊ ಇವಾಗ ಬಂದ್ಬಿಟ್ಟು ಈ ಕಂಪನಿ ಪರ್ಟಿಕ್ಯುಲರ್ಲಿ ಮುದ್ದೆ ಮಾಡಕ್ಕೆ ಸುಲಭ ಮಾಡಕ್ಕೆ ಇದನ್ನ ಬಂದ್ಬಿಟ್ಟು ಬರೀ ನೀವು ರೊಟೇಟ್ ಮಾಡ್ಬೇಕಾಗುತ್ತೆ. ನೀವು ರೊಟೇಟ್ ಮಾಡ್ತೀರಾ, ನಿಮ್ಗೆ ಬಂದ್ಬಿಟ್ಟು ಅದು ಮುದ್ದೆದು ಬಂದ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಬೌಲ್ ಎಲ್ಲ ಸಿಗ್ಬಿಡುತ್ತೆ. ನೀವು ಅದನ್ನ ಬಂದ್ಬಿಟ್ಟು ಫಿನಿಶ್ ಪ್ರಾಡಕ್ಟ್ ಮಾಡಬೇಕಾಗಿದೆ. ಸರ್ ಇವಾಗ ನಾವು ಪಾತ್ರೆಯಲ್ಲಿ ಹೇಗೆ ಮಾಡ್ತೀವಿ ಅದೇ ತರ ಪ್ರೊಸೆಸ್ ಮಾಡಬೇಕು, ಲಾಸ್ಟ್ ಮಾತ್ರ ಇದನ್ನ ತಿರುಗಿಸಬೇಕು. ಎಕ್ಸಾಕ್ಟ್ಲಿ 15 ಮಿನಿಟ್ಸ್ 20 ಮಿನಿಟ್ಸ್ ಆದ್ಮೇಲೆ. ಎಸ್ ಮ್ಯಾಮ್ ಅದು ಸೇಮ್. ವಿಜಿಲ್ ಏನು ಉಳಿಯಲ್ಲ, ಇದು ವಿಜಿಲ್ ಏನಿಲ್ಲ ಇದರಲ್ಲಿ. ಇಲ್ಲ ವಿಜಿಲ್ ಏನಿಲ್ಲ, ಅದನ್ನ ನೀವು ಕೊಟ್ಟಿದ್ದೀವಿ. ಬಟ್ ಯಾರಿಗೆ ಬಂದ್ಬಿಟ್ಟು ಅದು ಸ್ವಲ್ಪ ಕಷ್ಟ ಫೀಲ್ ಆಗುತ್ತಲ್ವಾ ಕೋಲಿಂದ ಮಾಡಕ್ಕೆ, ಸೊ ಅವ್ರಿಗೋಸ್ಕರ ಬಂದ್ಬಿಟ್ಟು ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದೆ. ಇದರಲ್ಲಿ ಬಂದ್ಬಿಟ್ಟು 2 ಸೈಜಸ್ ಬರುತ್ತೆ, 3.5, 5.5. ಇದು ದೊಡ್ಡ ಸೈಜ್ ಅನ್ಸುತ್ತೆ. ದೊಡ್ಡ ಸೈಜ್ ಅನ್ಸುತ್ತೆ. ಎಸ್ ಇದು 5.5 ಲೀಟರ್ಸ್ ಇರೋದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3.5 ಲೀಟರ್ ಬೇಕಾದ್ರೆ. ಓಕೆ, ಸೊ ಇದು ಬಾರ್ಬಿಕ್ಯೂ ಅಂತ ಹೇಳ್ತೀವಿ ನಾವು. ಏನ್ ಸರ್? ಬಾರ್ಬಿಕ್ಯೂ. ಎಸ್, ಇದು ಬಂದು ಫಾರ್ಮ್ ಹೌಸ್ ಇರುತ್ತೆ, ಅಲ್ಲಿ ಯೂಸ್ ಮಾಡಕ್ಕಾಗುತ್ತೆ. ಇಲ್ಲಾಂದ್ರೆ ಬಂದ್ಬಿಟ್ಟು ನೀವು ಏನಾದ್ರು ಊರಿಗೆ ಹೋಗ್ತೀರಾ ಅವಾಗನು ಯೂಸ್ ಮಾಡಕ್ಕಾಗುತ್ತೆ. ಬಿಕಾಸ್ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಒರಿಜಿನಲ್ ಬಾರ್ಬಿಕ್ಯೂದು ಏನ್ ಹೇಳ್ತಾರೆ
ಟೇಸ್ಟ್ ಹಾ ಯೂಸ್ ಮಾಡಬೇಕಾಗಿದ್ರೆ ನೀವು ಒರಿಜಿನಲ್ ಕೋಲ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ನೀವು ಇದನ್ನ ಪ್ರಿಪೇರ್ ಮಾಡಬೇಕಾಗಿದೆ. ಕೋಲ್ ಎಲ್ಲ ಹಾಕ್ಬೇಕು ಸರ್ ಇದಕ್ಕೆ? ಇದನ್ನ ಬಂದ್ಬಿಟ್ಟು ನೀವು ರಿಮೂವ್ ಮಾಡ್ತೀರಾ. ರಿಮೂವ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಕೋಲ್ ಎಲ್ಲ ಇದ್ರ ಮೇಲೆ ಅಥವಾ ಇಲ್ಲಿ ಕೆಳಗಡೆ ಹಾಕ್ಬೇಕು? ಎಸ್ ಮ್ಯಾಮ್. ಇದರಲ್ಲಿ ಬಂದ್ಬಿಟ್ಟು ನೀವು ಕೋಲ್ ಹಾಕಬೇಕಾಗುತ್ತೆ. ಒನ್ಸ್ ಕೋಲ್ ಹಾಕ್ತೀರಾ ಇದು ಲಾಕ್ ಇದು ಈ ತರ ಬಂದ್ಬಿಡುತ್ತೆ. ಆಮೇಲೆ ಮೇಲಿಂದ ಬಂದ್ಬಿಟ್ಟು ನೀವು ಏನಾದ್ರು ಪನೀರ್ ಇರ್ಲಿ ಇಲ್ಲಾಂದ್ರೆ ನಾನ್ ವೆಜಿಟೇರಿಯನ್ಗೆ ಬಂದ್ಬಿಟ್ಟು ಚಿಕನ್ ಮಟನ್ ಏನಾದ್ರು ಆಗ್ಬೇಕಾಗಿದ್ರೆ ಪ್ರಾನ್ಸ್ ಇರ್ಲಿ ಮಾಡಕ್ಕಾಗುತ್ತೆ. ಬಟ್ ಇದು ಬಂದ್ಬಿಟ್ಟು ಲೈಕ್ ಒರಿಜಿನಲ್ ಇರೋದು. ಇದರಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಕೂಡ ಬರುತ್ತೆ. ಬಟ್ ಅದು ಕಸ್ಟಮರ್ ಬಂದ್ಬಿಟ್ಟು ಲೈಕ್ ಎಲ್ಲಿ ಬೇಕಾಗಿದ್ರು ಹಾಕೊಂಡು ಯೂಸ್ ಮಾಡಕ್ಕಾಗುತ್ತೆ. ಅದು ಇಲ್ಲಿ ಸಿಟಿಗೆ ಎಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ದಿಸ್ ಒನ್ ಸ್ಪೆಷಲಿ ಫಾರ್ ದ ಲೈಕ್ ಯಾವುದು ನಿಮ್ಗೆ ಟೆರೆಸ್ ಎಲ್ಲ ಇರುತ್ತಲ್ವ, ಫಾರ್ಮ್ ಹೌಸ್ ಇರ್ಲಿ ಇಲ್ಲಾಂದ್ರೆ ಬಂದ್ಬಿಟ್ಟು ನಿಮ್ದು ಊರಿರುತ್ತಲ್ವ ಅದರಲ್ಲಿ ಬಂದ್ಬಿಟ್ಟು ಚೆನ್ನಾಗಿರೋದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಅಥೆಂಟಿಕ್ ಟೇಸ್ಟ್ ಯೂಸ್ ಮಾಡಕ್ಕಾಗುತ್ತೆ. ಸರಿ, ನೀವು ಹೇಳಿದ್ರಲ್ಲ ಬರೀ ಇದಕ್ಕೆ ನಾನ್ ವೆಜ್ಗೆ ಅಂತ, ವೆಜ್ ಅಲ್ಲಿ ನಾವು ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಮಾಡ್ಬೋದಲ್ಲ? ಇದು ವಿತ್ ಸ್ಟ್ಯಾಂಡ್ ಕೂಡ ತಗೊಳ್ಬೇಕಾ? ಎಸ್, ಇದು ವಿತ್ ಸ್ಟ್ಯಾಂಡೇ ಬರೋದು. ಫಿಕ್ಸ್ ಆಗ್ಬಿಟ್ಟಿದೆ ಆಲ್ರೆಡಿ? ಇಲ್ಲ, ಫಿಕ್ಸ್ ಇಲ್ಲ, ನಾವು ಆಲ್ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಿ ಫಾರ್ ದ ಕಸ್ಟಮರ್ಸ್. ಲೈಕ್ ಹೆಂಗಿರುತ್ತೆ ಹೆಂಗಿಲ್ಲ ಅಂತ. ಇವಾಗ ನಾರ್ಮಲಿ ನಾವು ಈ ತರಾನೇ ಬಿಟ್ಬಿಟ್ರೆ ಅವ್ರಿಗೂ ಅರ್ಥ ಆಗಲ್ಲ ಹೆಂಗ್ ಫಿಕ್ಸ್ ಮಾಡೋದು ಹೆಂಗಿಲ್ಲ ಅಂತ. ಸೊ ಇದು ಬಂದ್ಬಿಟ್ಟು ನೀವು ಕ್ಯಾರಿನೂ ಮಾಡ್ತೀರಾ ಅಂದ್ರೂ ಎಲ್ಲರೂ ಬಿಲ್ ಜೊತೆಗೆ ಬಂದಿದೆ. ಸೊ ಆವಾಗ ಬಂದ್ಬಿಟ್ಟು ನಿಮ್ಗೆ ಇನ್ನೂ ತೊಂದರೆ ಇರೋದಿಲ್ಲ.